ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ನಿಂಗಪ್ಪ ಕಲಿಗೆದೇವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ನಿರ್ಮಾಣ ಆ ಉದ್ಯಾನವನ ಕಂಡುಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮನವಿ ಕೊಟ್ಟಿದ್ವಿ. ಅದು ಇಲ್ಲಿವರೆಗೆ ಟಾರೋ ಪಾಸ್ ಮಾಡಿಕೊಟ್ಟಿಲ್ಲ. ಆಗ ನಮ್ಮ ವಿಷಯ ಪಟ್ಟಂಗ ನಮ್ಮ ಟಾರೋ ಮಾಡಿಕೊಟ್ರ 10 ಜಾಗ 10 ಕೊಟ್ರ ಅಂತ ಹೇಳ್ತಾರೆ. ಈಗ ನಮಗೆ ಆ ಜಗದವ್ರಿಗೆ ಆ ಜಗದವ್ರು ಅಲ್ಲದವರು ಏನೋ ಗೊತ್ತಿಲ್ಲ. ಅವ್ರು ಬಂದು ಈಗ ನಮ್ಮ ಅವ್ರು ಬಂದು ನಮಗೆ ತಕರಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದೀರಿ, ಒಳ್ಳೆ ಅಧಿಕಾರಿಗಳಿದ್ದಾರೆ. ನಮ್ಗೆ ಇನ್ನೊಂದು ವಾರದಾಗ ಅದಷ್ಟು ಪೂರಾ ಜಾಗ ಅದ್ರ 10 ಹತ್ತಲ್ಲ ಏನಲ್ಲ, ಅದು ಎಷ್ಟು ಜಾಗ ದೊಡ್ಡ ಜಾಗ ಐತಲ್ಲ ಅದ್ರ ಉಷ್ಟು ಜಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ನಿರ್ಮಾಣ ಹಾಗೂ ಮತ್ತು ನಾವೇನೇ ಅದನ್ನು ಸಮಿತಿ ಬಿಟ್ಕೊಡ್ಬೇಕಂತೇಳಿ ನಾ ಈ ಮೂಲಕ ಕೇಳ್ಕೊತೇನೆ. ಯಾಕಂದ್ರೆ ಇವತ್ತು ಸಂವಿಧಾನ ಜಾರಿಗೆ ಬಂದ ದಿನ ಆ ಸಂವಿಧಾನ ಬರೋದಂತವ್ರಿಗೆ ಜಾಗ ಇಲ್ಲ ಅಂತಂದ್ರೆ ಇದು ನಾವು ಯಾವ ದೇಶದಾಗ ಇದ್ದೀವಿ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಲಾಸ್ಟ್ ವಾರ್ನಿಂಗ್ ಹೇಳ್ತೀವಿ, ಕೈ ಮುಗಿಸ್ಕೊಳ್ತೀವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೆಂಬರ್ಗಳಿಗೆ. 10 ಜಾಗ ಅಲ್ಲ, ನಾವು ನಮ್ಮ ಊರು ಮರ್ಯಾದೆ ಹೋಗ್ಬಾರ್ದು, ಎಲ್ಲ ಕಡೆ ಹೋಗ್ಬಾರ್ದು, ಮತ್ತು ರಾಜ್ಯ ಜಿಲ್ಲಾ ಮಟ್ಟ ಹೋಗ್ಬಾರ್ದು ಅಂತೇಳಿ ಸುಮ್ಮನೆ ಇಲ್ಲಿವರೆಗೂ ನಾವು ತಾಳ್ಮೆಯಿಂದ ಅದೇವಿ. ಆದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಯಾಕಂದ್ರೆ ನಾವೆಲ್ಲ ನಮ್ಮ ಕೆಲಸ ಹೋರಾಟ ಮಾಡ್ಕೊಂಡು ಬಂದೀವಿ. ನಮಗೆ ದೊಡ್ಡ ವಿಷಯ ಅಲ್ಲ, ನಮ್ಮ ದೊಡ್ಡ ವಿಷಯ ಅಲ್ಲ. ನಾವು ಕಾನೂನು ಮೀರಿ ಹೋಗೋದಿಲ್ಲ. ಅದಕ್ಕೆ ದಯಮಾಡಿ ಹೇಳ್ತಿದ್ದೀನಿ, ನೀವು ಪದೇ ನಮಗೆ ಮನೆ ಕೊಡುವಂತ ಆಗ್ಬಾರ್ದು. 2016 ಮನೆ ಕೊಟ್ಕೊಂತ ಬರತ್ತೀವಿ. ಇನ್ನು ಮೇಲೆ ನಾವ್ ಹೇಳ್ತೀವಿ, ಇನ್ನೊಂದು 4 ದಿನದಾಗ ಅಷ್ಟು ಜಾಗ ತರೋ ಮಾಡ್ಕೊಳ್ಬೇಕು. ಈಗ ಮತ್ತೊಬ್ಬರು ನಮಗೆ ಎತ್ಕೊಟ್ಟು ಆಗತ್ತಿಲ್ಲ, ಹಂಗ ಆಗ್ಬಾರ್ದ. ನಾವ್ ಯಾರು ಜಾಗ ಕೇಳಕತ್ತಿಲ್ಲ, ಒಳ್ಳೆ ನಾವು ಮನಿ ಕೇಳಕತ್ತಲ್ಲ, ನಾವಲ್ಲಿ ದೇವಸ್ಥಾನ ಕಟ್ತೀವಿ, ಅದನ್ನ ಕಟ್ತೀವಿ ಕೇಳಕತ್ತಿಲ್ಲ. ಈ ದೇಶಕ್ಕೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತವ್ರಿಗೆ ನಾವಲ್ಲಿ ಮೂರ್ತಿ ಕಟ್ತೇವೆ ಅಂತ ಕೇಳ್ತಾ ಇದೀವಿ ಅಷ್ಟೇ, ಹೊರತು ಬೇರೆ ಏನಿಲ್ಲ. ಅದಕ್ಕೆ ದಯಮಾಡಿ ಹೇಳ್ತಿದ್ದೀನಿ, ಇನ್ನು ಪದೇ ಮನೆ ಕೊಡೋದು ಆಗ್ಬಾರ್ದು. ಲಾಸ್ಟ್ ವಾರ್ನಿಂಗ್. ಯಾಕಂದ್ರೆ ಇನ್ನೊಂದು ವಾರ ನೋಡ್ತೀವಿ ನಾವು. ಈಗ ಮನವಿ ಕೊಡ್ತೇವೆ, ಇನ್ನೊಂದು ವಾರ ಕೊಡ್ಕೊಂಡು ಅಷ್ಟೇ ನಿಮ್ಮ ಪಂಚಾಯತ್ ಟೆಂಟ್ ಹಾಕಿ ಕುಂದಿರ್ತೀವಿ. ಇದಷ್ಟು ಹೇಳ್ತೀನಿ. ನಿಮ್ಮ ನೋವು ದೇಶದ ನೋವು, ದೇಶದ ಅಳಿವು. ಕಾರಣ ಸಂವಿಧಾನ ಶಿಲ್ಪಿ ಕೈದು ದೇಶಕ್ಕೆ ಸುಭದ್ರ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಮಹಾಜ್ಞಾನಿಗೆ ಪ್ರತಿನಿಧಿಸಲಿಕ್ಕೆ ಅವರಿಗೆ ಅವಕಾಶ ಇಲ್ಲವೆಂದು ತಮ್ಮ ಆಶಾಮನೆ ಒಂದೇ ತಮ್ಮಲ್ಲಿ ವಿನಂತಿ ಜೊತೆಗೆ ಆಗ್ರಹ ಇದೆ ಅಂತೇಳಿ ಲಿಂಗಪ್ಪ ಕೆಳಗೇರಿ ಅವರಿಗೆ ತಮ್ಮ ನೋವು ಮಾಡಿದ್ದಕ್ಕಾಗಿ ವಿಷಾದ ವ್ಯಕ್ತಪಡಿಸೋದ್ರ ಜೊತೆಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಹಿರಿಯರು ಕೂಡ ಹಂಚಿಕೊಂಡ್ರು. ಆ ವಿಚಾರವಾಗಿ ನನ್ನೆರಡು ಮಾತುಗಳನ್ನ ಹೇಳಲಿಕ್ಕೆ ಒಂದಿಗೆ ಮಾತಾಡಲು ಇಚ್ಛಿಸುತ್ತೇನೆ. ಬಂಧುಗಳೇ, ಜನವರಿ 26 ನಾವು ಯಾಕೆ ಗಣರಾಜ್ಯೋತ್ಸವ ಮಾಡಬೇಕು ಅಥವಾ ಆಗಸ್ಟ್ 15 ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ ಅದನ್ನು ಮಾಡ್ತೀವಿ, ಜೊತೆಗೆ ಇದನ್ನು ಯಾಕೆ ಮಾಡ್ತೀವಿ ಅನ್ನೋದು ಮೂಲ ಅರ್ಥ ಮಾಡ್ಕೊಳ್ಳೋದು ದೊಡ್ಡ ಮಹತ್ವದ ವಿಷಯ. ಬಹುಶಃ ಇದನ್ನು ಯಾರು ಮಾತಾಡಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಬಗ್ಗೆ ನಾವು ಏನೋ ರಾಷ್ಟ್ರೀಯ ಹಬ್ಬ ಅಂತ ಹೇಳ್ತೀವಿ, ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಹೇಳ್ತೀವಿ ಮಾಡೋದು. ಬಟ್ ಇವತ್ತಿನ ಪೀಳಿಗೆಗೆ ಅದು ವಿಚಾರ ಗೊತ್ತಾಗತ್ತಿಲ್ಲ. ಯಾಕೆ ಜನವರಿ 26 ನಾವು ಅದನ್ನ ಆಚರಿಸ್ಬೇಕು ಅಂತ ಹೇಳಿ 1920
29ರಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆದಿದೆ ಲಾಹೋರ್. ಇವತ್ತಿನ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಲಾಹೋರ್. ಅವತ್ತಿನ ಅಂದಿನ ಭಾರತ ವಿಂಗಡಣೆ ಆಗಿರಲಿಲ್ಲ ಪಾಕಿಸ್ತಾನದಿಂದ. ಅಲ್ಲಿ ಆ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಾರ. ಇದರಲ್ಲಿ ಬ್ರಿಟಿಷರಿಗೆ ಗಡವನ್ನು ಕೊಟ್ಟಿರ್ತಾರ. ಜನವರಿ 26, 1930 ಇಸ್ವಿಗೆ ನಮಗೆ ಸ್ವರಾಜ್ಯ ಬೇಕು, ಸ್ವಾತಂತ್ರ್ಯ ಬೇಕು ಅಂತೇಳಿ. ಅದಾಗಿಯೂ ಸಹ ಬ್ರಿಟಿಷರು ನಕಾರ ಮಾಡ್ತಾರೆ ಆ ವಿಷಯಕ್ಕೆ. ಅವತ್ತು ಬ್ರಿಟಿಷ್ ಆಡಳಿತ ಇರ್ತದೆ ನಮ್ಮ ಭಾರತ ದೇಶದಲ್ಲಿ. ಅಂತಾದಾಗ ಆ ಗಡುವಿಗೆ ಅವರು ನಕಾರ ಮಾಡ್ತಾರೆ. ನಕಾರ ಮಾಡಿದಿಂದಲೇ ಅಂದಿನ ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ ಏನಿರ್ತದಲ್ಲ ಅವತ್ತಿನಿಂದ ಇದನ್ನ ಸ್ವರಾಜ್ಯ ದಿನ ಅಂತೇಳಿ ಮಾಡ್ಕೊಂಡ್ಬರ್ತಾರೆ. ಎಲ್ಲಿವರೆಗೂ ನಮ್ಮ ಸ್ವತಂತ್ರ ಸಿಗೋವರೆಗೂ 47 ಸಮಿತಿ ರಚನೆ ಮಾಡ್ತಾರ. ಅದಕ್ಕೆ ಹಲವಾರು ಸದಸ್ಯರನ್ನಿಟ್ಟು ಅದಕ್ಕೆ ಬಾಬಾ ಸಾಹೇಬ್ ಅಧ್ಯಕ್ಷರನ್ನಾಗಿ ಮಾಡ್ತಾರ. ಅಲ್ಲಿಂದ ಅದು ರೆಡಿ ಆಗ್ತದೆ. 2 ವರ್ಷ 11 ತಿಂಗಳ 17 ದಿನಗಳವರೆಗೂ ಮುಖಾಂತರ ರೆಡಿ ಮಾಡ್ತಾರೆ. ಮುಖಾಂತರ ಹಿಂದಿಯಲ್ಲಿ ಇರ್ತದೆ 2 ಪ್ರತಿ. ಅದು ಇವತ್ತಿಗೆ ಅತಿ ದೊಡ್ಡ ವಿಶ್ವದ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಎತ್ತುವಂತ ಕೆಲಸ ಮಾಡ್ತಕ್ಕಂಥ ನಮ್ಮ ಸಂವಿಧಾನ ಆಗಿದೆ. ಸೊ ಅದಕ್ಕಾಗಿ ಅದಾದ ನಂತರ ಸ್ವರಾಜ್ಯ ದಿನ ಏನಂತ ಅವ್ರು ನಮ್ಗೆ ಆಚರಣೆ ಮಾಡ್ಕೊಂಡು ಬಂದಿತ್ತು. ಅಲ್ಲಿಂದ ಅದಾದ ನಂತರ ಸ್ವತಂತ್ರ ಸಿಕ್ಕ ಏನು 1950 ಜನವರಿ 26ರಂದು ಇದನ್ನ ಎಲ್ಲ ರಾಜ್ಯವನ್ನ ಸೇರಿಸ್ಕೊಂಡು ಅದಕ್ಕೊಂದು ಆಕಾರ ಕೊಡ್ತಾರ. ಅವಾಗ ಏನು ನಮ್ಮ ಪಾಕಿಸ್ತಾನ ವಿಂಗಡಣೆ ಆಗ್ತೈತಿ, ನಮ್ಮ ವೆಸ್ಟ್ ಬೆಂಗಾಲ್ ಅದು ವಿಂಗಡಣೆ ಆಗ್ತೈತಿ. ನಮ್ಮ ದೇಶಕ್ಕೆ ಆಕಾರಕ್ಕೆ ಅವೆಲ್ಲವನ್ನ ಘನಗೂಡಿಸಿ ಅದಕ್ಕೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲವ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಪೀಳಿಗೆಯನ್ನು ಹೊರಡಿಸಿ ಅದನ್ನ ನಮಗೆ ನಾವೇ ಅರ್ಪಿಸಿಕೊಳ್ಳುವಂಥ ಕೆಲಸ ಜನವರಿ 26ಕ್ಕೆ 1950ರಲ್ಲಿ ಆಗ್ತದೆ. ಅದನ್ನ ಅಧಿಕೃತವಾಗಿ ಆಚರಿಸಿದಂಥ ದಿನ 1950 ಜನವರಿ 26. ಅದಕ್ಕಾಗಿ ನಾವು ಎಲ್ಲ ರಾಜ್ಯವನ್ನ ವಿಂಗಡಣೆ ಆಗ್ತಕ್ಕಂಥ ರಾಜ್ಯವನ್ನ ಘನಗೂಡಿಸಿ ಮಾಡ್ತಕ್ಕಂಥ ಒಂದು ಉತ್ಸವವೇ ಗಣರಾಜ್ಯೋತ್ಸವ. ಸೊ ಇದಕ್ಕೆ ಇತಿಹಾಸ ಹೀಗಿದೆ. ಸೊ ಅದನ್ನು ನಾವು ನಮ್ಮ ವಿಚಾರ ಸ್ಕೂಲಲ್ಲಿ ಹೇಳಿರ್ತಾರ, ಅವರೆಲ್ಲ ಗೊತ್ತಿಲ್ಲ ನಮಗೆ. ಇದು ಇದೆ. ಇದನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಎಷ್ಟೋ ನೋವುಗಳನ್ನ ಕಂಡುಕೊಂಡು ಅನುಭವಿಸಿರ್ತಕ್ಕಂಥ ನೋವುಗಳನ್ನ ನಮ್ಮೆಲ್ಲರಿಗೆ ಹೇಳಲಾರದೇ ಅವರೊಂದಿಗೆ ಉಳಿದು ಅವರು ಹೇಳಿದಂತೆ ಕೇಳಿ ಎಲ್ಲ ಸಮಾಜಕ್ಕೆ ಸುಗಮವಾದ ಸುಭದ್ರವಾದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ನಮ್ಮೆಲ್ಲರಿಗೂ ಯಾಕೆ ಇಷ್ಟ ಆಗ್ತಾರೆ ಬಹಳ ಜನ ಕೇಳ್ತಾರೆ, ನಮ್ಗೆ ಯಾಕೆ ಅಷ್ಟು ಇಷ್ಟ. ನಮಗಂತೂ ದೇವರಿಗಿಂತ ಹೆಚ್ಚದು. ದೇವರನ್ನು ನಮ್ಮನ್ನ ಭಯದ ವಾತಾವರಣದಲ್ಲಿ ಆಳುವಂಥ ವರ್ಗಗಳು ಇವತ್ತಿನವರೆಗೂ ಸಹ ಇವಾಗಲೂ ಕೂಡ ಈಗಲೂ ಕೂಡ ಅದನ್ನ ದಂಡನೆ ಮಾಡ್ತಾ ನಮ್ಮ ಕೆಲಸಗಳನ್ನ ಮಾಡಿಸುವಂತ ಕೆಲಸ ನಡೀತಾ ಇದೆ. ಅದಾಗಿಯೂ ಸಹ ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ ಅವರಿಗೆ ಅವ್ರು ಕಂಡಂತ ನೋವುಗಳನ್ನ, ಅವ್ರು ಉನ್ನತ ಅರಿವುಗಳನ್ನ ನಮ್ಮ ಕೈಯಲ್ಲಿ ಸಿಕ್ಕಾಗ, ಸಂವಿಧಾನವನ್ನೇ ಬರೆಯುವಂತ ಅವಕಾಶ ಸಿಕ್ಕಾಗ ನಾವು ನೋವು ಉಂಟ ಯಾರ ವ್ಯಕ್ತಿಯಿಂದ ನಮಗೆ ನೋವಾಗಿತ್ತು, ಯಾವ ಸಮುದಾಯದಿಂದ ನೋವಾಗಿತ್ತು ಅಂತ ವ್ಯಕ್ತಿಗಳಿಗೂ ಸಹ ನೋವು ಕೊಡುವಂತ ಕಾನೂನನ್ನ ಬರಲಿಲ್ಲ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿಯಾಗಿ ಭಾರತೀಯರಿಗೆ ಇಷ್ಟ ಆಗುವಂತ ಒಂದು ದೊಡ್ಡ ಅಂಶ. ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕರಿಸ್ತೀರಿ. ಈ ಒಂದು ಮಾತಿನಲ್ಲೇ ಎಲ್ಲವೂ ಅಡಗಿದೆ ಅಂತ ಹೇಳ್ತಾ 12 ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.